ಸ್ನೇಹಿತರೆ, ಇಂದು ನಾನು ನಿಮಗೆ ಸಮುದ್ರದ ಆಳದಲ್ಲಿರುವ ಒಂದು ಮುದ್ದಾದ ಕತೆಯನ್ನು ಹೇಳುತ್ತೇನೆ. ಒಂದು ಕಾಲದಲ್ಲಿ ನೀಲಿ ನುರಿತ ಅಲೆಗಳ ಕೆಳಗೆ ಮಣಿಯಂತೆ ಮಿನುಗುತ್ತಿದ್ದ ಒಂದು ಸಂತೋಷದ ಸಮುದ್ರವಿತ್ತು. ಅಲ್ಲಿ ಬಣ್ಣ ಬಣ್ಣದ ಮೀನುಗಳು ಹೆಜ್ಜೆ ಹಾಕುತ್ತಿದ್ದವು, ಹೂವಿನಂತೆ ಮೃದುವಾದ ಹೊಳಪು ಹರಡುತ್ತಿದ್ದವು. ಆದರೆ ಒಂದು ದಿನ ಆ ಸಮುದ್ರದ ಬೆಳಕು ನಿಧಾನವಾಗಿ ಕಡಿಮೆಯಾಗತೊಡಗಿತು. ನೀರಿನೊಳಗಿನ ಬಣ್ಣಗಳು ಮಬ್ಬಾಗಿ ಕಾಣಲು ಶುರುವಾಗಿದ್ದವು. ಆ ಬೆಳಕು ಮತ್ತೆ ಬರಬೇಕಾದರೆ ಸ್ನೇಹದ ಮುತ್ತು ಎನ್ನುವ ಅತ್ಯಂತ ವಿಶೇಷ ಮುತ್ತನ್ನು ಹುಡುಕಬೇಕಿತ್ತು. ಈ ಮುತ್ತಿಗೆ ಮಾಯಾಶಕ್ತಿಯಿತ್ತು. ಸಮುದ್ರಕ್ಕೆ ಮತ್ತೆ ಸಂತೋಷ, ಹಸಿವು ಮತ್ತು ಬೆಳಕು ತರುವ ಶಕ್ತಿ. ಆ ಸಮುದ್ರದಲ್ಲೇ ವಾಸಿಸುತ್ತಿದ್ದ ಪುಟ್ಟ ಧೈರ್ಯಶಾಲಿ ಮೀನು ಈ ಕೆಲಸವನ್ನು ಕೈಗೆತ್ತಿಕೊಂಡಿತು. ಎಷ್ಟು ಚಿಕ್ಕದಾಗಿದ್ದರೂ ಅದರ ಹೃದಯ ತುಂಬ ದೊಡ್ಡದು. ಸಮುದ್ರಕ್ಕೆ ಮತ್ತೆ ಸಂತೋಷ ತರುವ ಕನಸು ಅದರೊಳಗಿತ್ತು. ಹಾಗಾಗಿ ಅದು ತನ್ನ ಬಾಲವನ್ನು ಅಲುಗಿಸಿ ಆಸೆ ಮತ್ತು ಆಶೆಯಿಂದ ತನ್ನ ಸಾಹಸವನ್ನು ಪ್ರಾರಂಭಿಸಿತು. ಮೀನು ಮೊದಲು ಹೊಳಪು ಹೊಂದಿದ ಸಮುದ್ರ ಕಲ್ಲುಗಳ ಕಣಿವೆಗೆ ತಲುಪಿತು. ಇಲ್ಲಿ ನೀರು ಚುಪ್ಪುದಾಗಿ ಚಿಮ್ಮುತ್ತಿದ್ದರೂ ಅದರೊಳಗೆ ಮರೆಮಾಡಿದ ಅಪರೂಪದ ರಹಸ್ಯಗಳಿತ್ತವು. ಆ ಕಣಿವೆಯಲ್ಲಿ ಆಕರ್ಷಕವಾಗಿದ್ದ ನಾಗರಹಾವಿನ ನೆರಳು ನೀರಿನಲ್ಲಿ ತೇಲುತ್ತಿದ್ದಿತು. ನಾಗರಹಾವು ಭಯಾನಕನಲ್ಲ, ಬದಲಾಗಿ ಶಾಂತವಾಗಿರುವ ಜ್ಞಾನಿಯ ಏಳು. ಅದರ ಸದ್ದಿಲ್ಲದ ಚಲನೆಯಲ್ಲಿ ಮೀನು ಒಂದು ಸರಳ ಪಾಠ ಕಲಿತು: ಶಾಂತತೆಯಲ್ಲಿ ದಾರಿ ಸಿಗುತ್ತದೆ. ಯಾತ್ರೆಯ ಮುಂದಿನ ಹಂತದಲ್ಲಿ ಮೀನು ಸಿಹಿಯಾದ ಬೆಳಕಿನಿಂದ ತುಂಬಿದ ಮಾಯಾಜೆಲ್ಲಿ ಮೀನುಗಳ ಪ್ರದೇಶಕ್ಕೆ ಸಾಗಿತು. ಅವುಗಳ ಮೃದುವಾದ ಹೊಳಪು ನೀರನ್ನು ನಕ್ಷತ್ರಗಳಂತೆ ಪ್ರಕಾಶಮಾನಗೊಳಿಸುತ್ತಿತ್ತು. ಈ ಸ್ಥಳದಲ್ಲಿ ಮೀನು ಮತ್ತೊಂದು ಪಾಠ ಕಲಿತು: ಸ್ವಲ್ಪ ಹೊಳಪು ಕೂಡ ಇತರರಿಗೆ ದಾರಿ ತೋರಿಸಬಹುದು. ಕಳೆದಂತೆ ಮೀನು ದೊಡ್ಡ ಸಮುದ್ರ ಗುಹೆಯೊಂದಕ್ಕೆ ತಲುಪಿತು. ಇಲ್ಲಿ ಹಾಸ್ಯಮಯ ಆಕ್ಟೋಪಸ್ ಮೃದುವಾಗಿ ನೃತ್ಯ ಮಾಡುತ್ತಿದ್ದ. ಅದರ ಚಲನೆಗಳು ವಿಚಿತ್ರವಾಗಿದ್ದು ಸಮುದ್ರದೊಳಗೆ ನಗುವಿನ ಅಲೆಗಳನ್ನು ತರಿಸುತ್ತಿದ್ದವು. ಈ ಕ್ಷಣದಲ್ಲಿ ಪುಟ್ಟ ಮೀನು ಮತ್ತೊಂದು ಪ್ರಮುಖ ಪಾಠ ಕಲಿತು: ಸಂತೋಷ ಹಂಚಿದರೆ ಎಲ್ಲರೂ ಹಗುರವಾಗುತ್ತಾರೆ. ಮೀನು ಈ ಎಲ್ಲಾ ಪಾಠಗಳನ್ನು ಹೃದಯಕ್ಕೆ ಹಾಕಿಕೊಂಡು ತನ್ನ ಪ್ರಯಾಣ ಮುಂದುವರಿಸಿತು. ಕೊನೆಗೆ ಸಮುದ್ರದ ತಳದಲ್ಲಿ ಒಂದು ಮೃದುವಾದ ಬೆಳಕು ಹೊಳೆಯುವುದನ್ನು ಕಂಡಿತು. ಅದು ಸ್ನೇಹದ ಮುತ್ತು. ಆ ಮುತ್ತು ಶಾಂತಿಯಂತೆ, ಮದುವೆಯಂತೆ ಮೃದುವಾಗಿ ಮಿನುಗುತ್ತಿತ್ತು. ಮೀನು ಆ ಮುತ್ತನ್ನು ಸಮುದ್ರದ ಮಧ್ಯಕ್ಕೆ ತರಲು ಪ್ರಾರಂಭಿಸಿತು. ಮುತ್ತು ನೀರಿಗೆ ತಾಕುತ್ತಿದ್ದಂತೆ ಬೆಳಕು ನಿಧಾನವಾಗಿ ಸಮುದ್ರದೊಳಗೆ ಹರಡತೊಡಗಿತು. ಬಣ್ಣಗಳು ಜೀವಂತವಾಗಿದ್ದವು, ಹೂವುಗಳು ಮರುಕಳಿಸಿದ್ದವು, ಪ್ರಾಣಿಗಳು ಸಂತೋಷದಿಂದ ತೇಲಿದ್ದವು. ಸಮುದ್ರ ಮತ್ತೆ ಮಿನುಗತೊಡಗಿತು, ಮುದಾದ ಬೆಳಕಿನಿಂದ, ಸ್ನೇಹದ ಹೊಳಪಿನಿಂದ. ಆ ದಿನ ಪುಟ್ಟ ಮೀನು ಕಲಿತದ್ದು ಬಹಳ ಸರಳವಾದರೂ ಅತ್ಯಂತ ದೊಡ್ಡದು: ನಿಜವಾದ ಸ್ನೇಹ ಯಾವೊಂದರಿಗೂ ಬದಲಿಯಾಗದು. ಯಾರಿಗಾದರೂ ಸಹಾಯ ಮಾಡುವಾಗ ನಾವೂ ಸಹ ಬೆಳಗುತ್ತೇವೆ. ಅದರ ನಂತರ ಸಮುದ್ರ ಎಂದಿಗೂ ಇಷ್ಟು ಸುಂದರವಾಗಿರಲಿಲ್ಲ. ಮತ್ತು ನಮ್ಮ ಪುಟ್ಟ ಮೀನು, ಅದು ಸಮುದ್ರದ ಬಹುದೊಡ್ಡ ಸ್ನೇಹದ ರಾಯಭಾರಿಯಾಗಿ ಬಿಟ್ಟಿತು.